ಹಾಯ್ ಹಲೋ ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆ ಎತ್ಕೊಂಡು ಎಲ್ಲಿ ಹೊರಟದ್ದು ಕೇಳ್ರೆ ಆಗುಂಬೆ ಘಾಟಿಗೆ, ಅಂದರೆ ತೀರ್ಥಹಳ್ಳಿ ನಮ್ಮ ಅಕ್ಕನ ಮನೆಗೆ. ಬನ್ನಿ ಫಸ್ಟ್ ಚಾ ಕುಡ್ಕೋಪ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಕಾಣ್ಲಕ್ಕೆ ಇವ ಶಾಲೆ ರಜೆ ಇದ್ದಲ್ಲಂತೂ ಬೇಗ ಬೆಳಗ್ಗೆ ಎದ್ದು ಕೂತ್ಕಂತ, ಅದೇ ಶಾಲೆ ಇದ್ದಲ್ಲಂತೂ ಇವನ್ನ ಕಂಬಳಿ ಮೇಲಿಂದ ಎಪ್ಸರು ಇವು ಹೇಳೋದಿಲ್ಲ. ಹಾಗೆ ಇವನ್ನ ನೆಕ್ಕ ಬಂದು ನೀರು ಹಾಕಿ ಎಪ್ಸಗ ಅಂಥ ಪರಿಸ್ಥಿತಿ ಬರುತ್ತೆ. ನಮ್ಮದು ವ್ಯೂ ಕಾಣ್ಲಕ್ಕೆ ನೀವು ಯಾವ ಥರ ಇತ್ತಂದೇಳಿ, ಬೆಳಗ್ಗೆ ಎದ್ದ ಪ್ರಕೃತಿನ ಕಾಂಬೆ ಏನೋ ಒಂಥರ ಚೆಂದ ಅನ್ಸುತ್ತೆ ಕಾಣ್ಲಕ್ಕೆ. ನೀವು ಎಷ್ಟು ಒಳ್ಳೆ ಗ್ರೀನ್, ಅದು ಈ ಮಳೆಗಾಲ ಟೈಮಲ್ಲಿ ಆ ಗೆದ್ದಿ ನಟ್ಟದಂತೂ ಎದ್ದ ಗ್ರೀನ್ ಕಲರ್ ಅಂತೂ ಕಾಮಕ್ಕೆ ಏನೋ ಒಂಥರ ಚೆಂದ. ಬನ್ನಿ ಚಾ ಕೊಡುವ. ಅದಕ್ಕಿಂತ ಮುಂಚೆ ನೀವು ಇವಳ ಕಾಣ್ಲಕ್ಕೆ ಇವಾಗ ಕ್ಯಾಮ್ರಾ ಹಿಡ್ಕೆ ಎಂತ ಮಾಡ್ತಿದ್ದಂದೇಳಿ ಇವಳಿಗೆ ಫುಲ್ಲು ತಲೆ ಕೆಟ್ಟು ಹೋಯ್ಕೊಂಡು ತಲೆ ಬಿಸಿ ಆಗ್ತಿತ್ತು. ಎಂಥ ಕ್ಯಾಮ್ರಾ ಹಿಡ್ಕೊ ಫೋಟೋ ತೆಗಿತ್ತು, ವೀಡಿಯೋ ಮಾಡ್ತಾ ಅಂದೇಳಿ ಕಾಣ್ತಿದ್ದಾಳೆ. ಅದಕ್ಕೆ ತೋರಿಸ್ತೆ ಅಂದೇಳಿ ಇವಳ ನೆಂಗೆ ತೋರಿಸ್ರೆ ಒಂದೆರಡು ಮಾತಾಡಿ ಮಾರತಿ ಅಂದರೆ ನಾನು ಮಾತಾಡೋದಿಲ್ಲ ಅಂತ ಓಡ್ದಾಳೆ. ಬನ್ನಿ ನಾವು ರೆಡಿಯಾಗಿ ಹೊರಡುವ, ಟೈಮಿಲ್ಲ. ಕಾಣ್ಲಕ್ಕ ರೆಡಿಯಾಗಿ ಹಾಪ್ಗೆ ಇನ್ನೊಂತ ಇದ್ದರು ಹಾಪ್ದಷ್ಟೇ. ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಅಣ್ಣ ಒಬ್ರು ಬರ್ತಿ ಅಂದಿರ, ಅವ್ರನ್ನ ಕರ್ಕೊಂಡು ಹಾಪಕ್ಕೆ ಹೊರಟಿವಿ. ಬನ್ನಿ ಫ್ರೆಂಡ್ಸ್, ಹಾಪ ಲೆಟ್ಸ್ ಗೋ. ನಾವೀಗ ಎಲ್ಲಿದ್ದು ಕೇಳ್ರೆ ಕೊಕ್ಕರ್ಣಿ ಪ್ಯಾಟಿಯಲ್ಲ. ಆಲ್ಮೋಸ್ಟ್ ಹೆಚ್ಚಿನ ಜನಕ್ಕೆ ಕೊಕ್ಕರ್ಣೆ ಪ್ಯಾಟಿ ಗೊತ್ತಿರಲಿಕ್ಕೆ ಇಲ್ಲಿಪ್ಪವರಿಗೆ. ಮೊದಲು ಕೊಕ್ಕರ್ಣೆ ಪ್ಯಾಟಿ ಹೆಂಗಿತ್ತು ಅಂತ ಕಂಡ್ರೆ ತಲೆ ಕೆಟ್ಟ ಆಗ್ತದೆ. ಆದರೂ ಈಗಿನ ಚೇಂಜಸ್ ಕಂಡು ಕೊಕ್ಕರ್ಣಿ ಪ್ಯಾಟಿಗೆ ಅಥವಾ ಹೊಸ ಕಾಂಪ್ಲೆಕ್ಸ್, ಅಲ್ಲಿನ ಒಂದೊಂದು ಕಾಂಪ್ಲೆಕ್ಸ್ ಕಂಡ್ರೆ ತಲೆ ಕೆಟ್ಟು ಆಗ್ತದೆ. ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಕೊಕ್ಕರ್ಣಿಯು ಒಂದು ಒಳ್ಳೆ ಮಣಿಪಾಲ್ ಕಡೆಗೆ ಆತ ಅನಿಸುತ್ತೆ. ಇನ್ನೇನು ಹತ್ತತ್ರ ಬಂದೇ ಬಿಡುತ್ತೆ ಆಗುಂಬೆ ಘಾಟಿ ಹತ್ತಿರ. ಫಸ್ಟ್ ಸೋಮೇಶ್ವರ ದೇವರಿಗೆ ಒಂದು ಕೈ ಮುಕ್ಕೊಂಡು ನಾವು ಹೊರಟದ್ದೇ ಈಗ ಸೀದಾ ಆಗುಂಬೆ ಘಾಟಿ ಹತ್ತಕ್ಕೆ. ಕಾಣ್ಲಕ್ಕೆ ನೀವು ದೂರದಿಂದ ಎಷ್ಟು ಲೈಕ್ ತೋರ್ತಿತ್ತಂದೇಳಿ. ಅದು ಈ ಮಳೆಗಾಲ ಟೈಮಂಗೆ ಕಾಮಕ್ಕೆ ಏನೋ ಒಂಥರ ಖುಷಿ ಅಲ್ಲಿನ ವ್ಯೂ. ಅದು ಬೇಸಿಗೆಗಾಲದಂಗೆ ಅಡ್ಡಿಲ್ಲ, ಆದರೂ ಮಳೆಗಾಲದಂಗೆ ಏನೋ ಒಂಥರ ಕಾಮಕ್ಕೆ ಚೆಂದ ಅಲ್ಲಿನ ವೆದರ್. ಫಸ್ಟ್ ತಿರು ಹತ್ತುತ್ತಿತ್ತೀಗ. ಆಗುಂಬೆ ಘಾಟಿಗೆ ಹಾಪತಿಯಿಂದ ಏನೋ ಒಂಥರ ಖುಷಿಯೇ ಬೇರೆ ಅನಿಸುತ್ತೆ ಪ್ರತಿ ಸಲ. ಹಾಗೆ ಆಗುಂಬೆ ಹತ್ತತ್ರ ಒಪ್ಪತಿ ಏನೋ ಆ ಘಾಟಿ ತಿರು ಹತ್ಸೋದೇ ಏನೋ ಒಂಥರ ಥ್ರಿಲ್ ಅನಿಸುತ್ತೆ. ಅದೇ ಮಳೆಗಾಲ ಟೈಮಂಗಂತೂ ಕೇಮ್ದೇ ಬೇಡ, ರಸ್ತೆಯೇ ತೋರ್ತಿಲ್ಲ. ಗಾಡಿ ಎಲ್ಲಿ ಹೊತ್ತು ನಾವು ಎಲ್ಲಿ ಹೊತ್ತಿತ್ತು ಅಂದೇಳಿ ಒಂದು ಗೊತ್ತಿಲ್ಲ. ಒಟ್ಟು ಗಾಡಿ ಮೇಲೆ ಕೈ ಹಿಡ್ಕೊಂಡು ಹೊತ್ತು ಐಸ್ಲೇಟರ್ ಇಸ್ಕೊ ಆತಿತ್ತು. ಗಾಡಿ ಎಲ್ಲಿ ಹೊತ್ತಿತ್ತು ಅಂದೇಳಿ ಮಾತ್ರ ಕೇಳಬೇಡಿ. ಮಧ್ಯೆ ಯಾರು ಬಂದ್ರೆ ಮತ್ತೆ ಗೋವಿಂದ ಕತಿ. ಅಂತೂ ಇಂತೂ ಕೊನೆಗೂ ನಾವು ಹಾಗೆ ಮಾಡ್ಕೊಂಡು ಮಂಜನ್ನು ದಾಟ್ಕೊಂಡು ತೀರ್ಥಹಳ್ಳಿ ಬಂದೇ ಬಿಟ್ಟೆ. ಕಾಣ್ಲಕ್ಕೆ ನೀವು ಅಲ್ಲೊಂದು ಬೆಟ್ಟ ತೋರಿಸಿತ್ತು, ಅಲ್ಲೊಂದು ಕೆತ್ತನೆ ಕಾಣ್ಲಕ್ಕೆ. ಆಮೇಲೆ ಈಗಿನ ಟೈಮಿಗೆ ಹಾಪ್ಕಾತಿಲ್ಲ, ಜಾರತ್ತೆ. ಬೇರೆ ಟೈಮಿಗೆಲ್ಲ ಒಯ್ಲಕ್ಕೆ. ಈ ತಿಂಡಿ ಎಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.